ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಂದೊಂದು ವಿಡಿಯೋನ ಶುರು ಮಾಡೋಣ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಈ ಕೂತು ಕೆಟ್ಟವರಿದ್ದಾರೆ ಹೊರತು ತಿರ್ಗಾರಿ ಕೆಟ್ಟವರಿಲ್ಲ ಅಂತ. ಅದಕ್ಕೋಸ್ಕರ ಅದೇ ರೀತಿ ಫ್ರೀ ಸಿಗ್ತಾಯಿಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇರೋಣ ಅಂತ ನಮ್ಮ ಆಸೆ. ಸೊ ಇದ್ರ ಜೊತೆಗೆ ಒಂದು ವಿಚಾರ ಮಾತಾಡೋದಾದರೆ, ಈ ಬಾರ್ಗೆ ಹೋಗೋರೆಲ್ಲ ಕೆಟ್ಟವರಲ್ಲ, ದೇವಸ್ಥಾನಕ್ಕೆ ಹೋಗೋರೆಲ್ಲ ಒಳ್ಳೆಯವರಲ್ಲ ಅಂತ ಎಲ್ಲ ಮಾತಾಡ್ತಾರೆ. ಸೊ ಇಲ್ಲಿ ಬಾರ್ ವಿಚಾರ ಯಾಕೆ ಬರ್ತೋ ಅಂತ ಇದ್ದೀರಾ? ಇವತ್ತಿನೊಂದು ವಿಡಿಯೋ ಬಂದು ಅದೇ ಬಾರಲ್ಲಿ ಸಿಗುವ ಒಂದು ಡ್ರಿಂಕ್ಸ್ ಅಂದರೆ ವೈನ್ ವಿಚಾರ. ಏನಂದರೆ ನಾವಿವತ್ತು ಹೋಗ್ತಾ ಇರೋದು ಒಂದು ಡೊಮೈನ್ ಸೂಲಾ ಅಂತ ಒಂದು ವೈನ್ ಫ್ಯಾಕ್ಟ್ರಿ. ಇದು ಲೊಕೇಟ್ ಆಗೋದು ಬಂದು ನಿಮ್ಮೆಲ್ಲರ ನೆಚ್ಚಿನ ಗೊಂಬೆನಾಡು ಚನ್ನಪಟ್ಟಣದಲ್ಲಿ. ಈ ಲೊಕೇಶನ್ ಬಂದು ಬೆಂಗಳೂರಿಂದ ಸುಮಾರು ಒಂದು 68 ಕಿಲೋಮೀಟರ್ ಆಗುತ್ತೆ. ಇದೆಲ್ಲ ನಿಯರ್ ಬೆಂಗಳೂರಲ್ಲ. ಯಾರೆಲ್ಲ ಬೆಂಗಳೂರು ಮೈಸೂರು ಮಾರ್ಗವಾಗಿ ಓಡಾಡ್ತಾರೆ ಇದು ಹೈವೇಯಿಂದನೇ ಸಿಗುವಂಥದ್ದು, ಹೈವೇಗೇನೆ. ಇನ್ನು ಜೊತೆಗೆ ಇನ್ನು ಚನ್ನಪಟ್ಟಣಕ್ಕೂ ನಿಯರ್ ಇದೆ. ನೀವು ಚನ್ನಪಟ್ಟಣ ಎಲ್ಲ ಬಿಟ್ಟು ಇನ್ನೇನು ಹೊಡ್ತೀರಾ, ಸಿಟಿ ಬಿಟ್ಟು ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆಲ್ಲ ಆಲ್ರೆಡಿ ಅವರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ, ನೀವು ನೋಡ್ಕೊಂಡು ಹೋಗ್ಬೋದು. ಅಲ್ಲಿ ಡೈರಿ ಇದೆಯಲ್ಲ, ಆ ಡೈರಿ ಹತ್ರನೇ ಇದು ನೆಕ್ಸ್ಟ್ ಸ್ಟಾಪಲ್ಲೇ ಸಿಗುವಂಥದ್ದು. ಮೊದಲೆಲ್ಲ ಈ ಸೂಲಾ ಅಂತ ಬೋರ್ಡ್ ನೋಡಿ ಯಾವುದೋ ಹೋಟೆಲ್ ಇರಬೇಕು, ಏನೋ ರೆಸಾರ್ಟ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದು ಬಗ್ಗೆ ತಿಳ್ಕೊಂಡಾದ್ಮೇಲೆ ನಮಗೂ ಗೊತ್ತಾಗಿದ್ದು, ಇಲ್ಲಿ ತುಂಬ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ನೀವು ಬೆಂಗಳೂರಿಂದನೂ ಬಂದರೂ ಹೈವೇಲಿ ಬಂದರೂ ಸಹ ಇಲ್ಲಿ ಲೆಫ್ಟ್ಗೆ ತೊಗೊಬೋದು. ಈ ಕಾಂತಾರ ಅಂತ ಹೋಟ್ಲ್ ಇದೆಯಲ್ಲ, ಅಲ್ಲಿ ನಿಮಗೆ ಟರ್ನ್ ತೊಗೊಳಕ್ಕೆ ಚಾನ್ಸ್ ಸಿಗುತ್ತೆ. ಜೊತೆಗೆ ಪಾಕಶಾಲಾ ಅನ್ನೋ ಒಂದು ಹೋಟ್ಲಿದೆ, ಅಲ್ಲಿ ಲೆಫ್ಟ್ಗೆ ತೊಗೋಬೋದು. ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದೀರ ದೊಡ್ಡದಾಗೆ. ಇದು ಮೇಜರ್ ಬೆಂಗಳೂರು ಮೈಸೂರು ಹೈವೇಯಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ಇಲ್ಲಿ ಸುಮಾರು ಒಂದು 5 ಕಿಲೋಮೀಟ್ರ್ ನೀವು ಟ್ರಾವೆಲ್ ಮಾಡಿದ್ರೆ ಅಲ್ಲಿ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗುತ್ತೆ. ಇಲ್ಲಿ ಸುಮಾರು ಜನ ಹೊರಗಡೆಯವರು ಹೋಗ್ತಾರೆ. ಸೊ ನಮ್ಮ ಲೋಕಲ್ ಆಗಿ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ 1 ಅವರ್ ಜರ್ನಿ ಆದಮೇಲೆ ನಾವು ಲೊಕೇಶನ್ ರೀಚ್ ಆದೋ. ಇಲ್ಲಿ ನೀವು ಹೋದರೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿದವ್ರು ಯಾವುದೋ ಫ್ಯಾಕ್ಟ್ರಿ ಅನ್ನೋ ಇರುತ್ತೆ, ಬಟ್ ಫ್ಯಾಕ್ಟ್ರಿನೂ ಕೂಡ ಹೌದು. ಜೊತೆಗೆ ಅಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ಒಂದು ವ್ಯವಸ್ಥೆನೂ ಸಹ ಮಾಡಿಕೊಟ್ಟಿದ್ದಾರೆ. ನಿಮಗೆ ಒಳಗಡೆ ಹೋದರೆ ಒಂದು ರೆಸ್ಟೋರೆಂಟು, ವೈನ್ ಟೇಸ್ಟಿಂಗ್ ಟೇಬಲ್ಲು, ಆಮೇಲೆ ಬಾರ್ ಕೌಂಟ್ರು ಎಲ್ಲ ಸಿಗುತ್ತೆ. ಇದು ಎಂಟ್ರೆನ್ಸು. ಇದರೊಳಗೆ ನೀವು ಎಂಟ್ರಿ ತೊಗೋಬೇಕಂದ್ರೆ ಯಾವುದೇ ಕಾರಣಕ್ಕೂ ಫ್ರೀ ಇರಲ್ಲ, ಸರ್ವರಿಗೆ ಉಚಿತ ಅನ್ನೋ ಥರ ಒಂದು ಲಿಮಿಟೆಡ್ ಕೂಪನ್ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ಬಂದು ನಾರ್ಮಲ್ ಟೈಮಲ್ಲಿ ಪರ್ ಹೆಡ್ 600 ರುಪೀಸ್ ಇರುತ್ತೆ. ನೀವು ವೀಕೆಂಡ್ ಎಲ್ಲ ಹೋದರೆ 800 ರುಪೀಸ್ ಇರುತ್ತೆ. ಆ ಅಮೌಂಟ್ ಏನಿದೆ ಅಂದರೆ ನಿಮಗೆ ಕೂಪನ್ ಥರ ಕೊಡ್ತಾರೆ. ನೀವು ಒಳಗಡೆ ಹೋಗಿ ನಿಮಗೆ ಊಟನಾದರೂ ಮಾಡ್ಬೋದು, ಇಲ್ಲ ನೀವು ಒಳಗಡೆ ರೆಸ್ಟೋರೆಂಟ್ ಇರುತ್ತೆ, ಜೊತೆಗೆ ಬಾರ್ ಕೌಂಟರ್ ಇರುತ್ತೆ, ಪರ್ಚೇಸ್ ಮಾಡ್ಬೋದು. ಜೊತೆಗೆ ಒಂದು ಗಿಫ್ಟ್ ಶಾಪು ಸಹ ಅರೇಂಜ್ ಮಾಡಿದ್ದಾರೆ. ಇವ್ರದೇ ಒಂದು ಲೋಗೋ ಯೂಸ್ ಮಾಡಿ ನೀವು ಅಲ್ಲಿ ಅದರದ್ದು ಏನು ವರ್ತ್ ಇರುತ್ತೋ ಅದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಅದ್ರ ಕೂಪನ್ ಕೊಟ್ಟು ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ಅಮೌಂಟ್ ಪೇ ಮಾಡಿ ನೀವು ಆ ಕೂಪನ್ನ ಯೂಸ್ ಮಾಡ್ಬೋದು. ಅದು ಇಲ್ಲಿದೆ ಸಿಸ್ಟಮು. ಈ ಡೊಮೈನ್ ಸೂಲಾ ವೈನರಿ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು, ಇದು ಮೊದಲಿಗೆ ಬಂದು ಮೇನ್ ಪ್ಲ್ಯಾಂಟ್ ಇರೋದು ಮಹಾರಾಷ್ಟ್ರದಲ್ಲಿ. ಅದರದ್ದು ನೆಕ್ಸ್ಟ್ ಪ್ಲ್ಯಾಂಟ್ ಬರೋದು ಇಲ್ಲೇ ನಮ್ಮ ಚನ್ನಪಟ್ಟಣದಲ್ಲಿ. ಇದ್ರದ್ದು ಹಿಸ್ಟ್ರಿ ಇದೆ ನೋಡಿ, ಯಾವ್ಯಾವ ಥರ ಯಾವ್ಯಾವಾಗ ಲಾಂಚ್ ಆಗ್ತದೆ, ಯಾವ್ಯಾವುದು ವೈನ್ ಸಿಗುತ್ತಾ ಇಲ್ಲಿ ಅನ್ನೋದು ಅವೈಲೇಬಲ್ ಇದೆ. ಜೊತೆಗೆ ಇದು ತಗೊಂಡೋಗ್ಬೇಕಣ್ಣ, ಅಲ್ಲೇ ಸಹ ಸ್ಟೋರ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದ್ರ ಜೊತೆಗೆ ಸ್ವಲ್ಪ ಅಗ್ರಿಕಲ್ಚರ್ ಅಂದರೆ ಗ್ರೇಪ್ಸ್, ಇದಕ್ಕೆ ಮೇಯ್ನು ಏನು ಬರುತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂದರೆ ಗ್ರೇಪ್ಸ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ನಿಮಗೆ ಲೈವ್ ಪ್ಲ್ಯಾಂಟು, ನಿಮಗೆ ಗ್ರೇಪ್ಸು ಸಹ ಸಿಗುತ್ತೆ ನೋಡೋಕ್ಕೆ. ಸುಮಾರು ಎಕರೆಗಟ್ಟಲೆ ಹಾಕಿದ್ದಾರೆ. ಅಲ್ಲಿ ಸೀಸನಲ್ಲಿ ಹಾರ್ವೆಸ್ಟಿಂಗ್ ಮಾಡು ಅದೇ ಗ್ರೇಪ್ ಯೂಸ್ ಮಾಡ್ಕೊಂಡು ಇವರು ವೈನ್ನ ತಯಾರು ಮಾಡ್ತಾರೆ. ಈಗ ಬರುತ್ತೆ ನೋಡಿ, ಇದೆ ಹೌದು ಗ್ರೇಪ್ಸ್ ಪ್ಲ್ಯಾಂಟು. ನಾವು ಹೋದಾಗೆಲ್ಲ ಏನಿರಲಿಲ್ಲ, ಎಲ್ಲ ಕಟ್ಟಿಂಗ್ ಮಾಡಿ ಹಾರ್ವೆಸ್ಟಿಂಗ್ ಮಾಡಿ ನೆಕ್ಸ್ಟ್ಗೆ ಬಿಟ್ಟಿದ್ದಾರೆ. ಇಲ್ಲೂ ಸಹ ಒಂದು ಮಿಡಲಲ್ಲಿ ಒಂದು ಶಾಪ್ ಥರ ಅರೇಂಜ್ ಮಾಡಿದ್ದು, ನೀವು ಮೇಲೆಲ್ಲ ಕೂತ್ಕೊಂಡ್ರೆ ನಿಮಗೆ ಅದು ಸರ್ವ್ ಮಾಡ್ತಾರೆ. ನೀವು ವ್ಯೂ ನೋಡಿಕೊಂಡು ಅಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಔಟ್ಲೆಟ್ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ಟೇಸ್ಟಿಂಗ್ ಕೌಂಟ್ರು, ಅಂದರೆ ಯಾರನ್ನ ಟೇಸ್ಟ್ ಮಾಡ್ಬೋದು. ಅವ್ರದ್ದು ಏನೇನು ಪ್ರಾಡಕ್ಟ್ ಇಲ್ಲ ಇರುತ್ತೆ ಅದನ್ನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ ಸ್ವಲ್ಪ ಮಟ್ಟಿಗೆ. ಜೊತೆಗೆ ಇಲ್ಲಿ ಸೇಲ್ ಸಹ ಮಾಡ್ತಾರೆ. ಸೇಲ್ ಇದೆ ನೋಡಿ, ಇದೆಲ್ಲ ಸೇಲ್ ಕೌಂಟ್ರೆ. ತುಂಬ ಚೆನ್ನಾಗಿ ಇಂಟೀರಿಯರ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಅವ್ರದ್ದು ಮೇಯ್ನು ಏನಿದೆ ಅದು ಎಲ್ಲ ಸಿಗುತ್ತೆ. ಜೊತೆಗೆ ಇಲ್ಲಿ ಡಿಸ್ಕೌಂಟ್ ಸಹ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಒಂದು ಇಷ್ಟು ಅಮೌಂಟ್ ಮೇಲೆ ಪರ್ಚೇಸ್ ಮಾಡಿದ್ರೆ ಒಂದಿಷ್ಟು % ಡಿಸ್ಕೌಂಟ್ ಅನ್ನೋದೆಲ್ಲ ಅಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ಎಂಟ್ರಿ ಆಗಬೇಕಾದ್ರೆ ತೊಗೊಂಡಿರೋ ಕೂಪನ್ನ ಇಲ್ಲೂ ಸಹ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದ್ರ ಪಕ್ಕದಲ್ಲೇ ನಿಮಗೆ ಗಿಫ್ಟ್ ಶಾಪ್ ಸಿಗುತ್ತೆ. ನೋಡಿದೆ ಗಿಫ್ಟ್ ಶಾಪು, ಇವ್ರದ್ದೇ ಒಂದು ಲೋಗೋ ಯೂಸ್ ಮಾಡಿ ಸುಮಾರು ಗಿಫ್ಟ್ ಐಟಮ್ಸು ಇಲ್ಲಿ ಸಿಗುತ್ತೆ. ನಿಮಗೆ ಸಾವಿರಾರು ಗಿಫ್ಟ್ ಐಟಮ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿರುತ್ತೆ. ಅದನ್ನು ನೀವು ಸಹ ಕೂಪನ್ ಯೂಸ್ ಮಾಡೋ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲೇ ಪೇ ಮಾಡೋ ಸಹ ಪರ್ಚೇಸ್ ಮಾಡ್ಬೋದು. ನಿಮಗೆ ಒಂದು
ಬ್ಯಾಗ್ ವ್ಯವಸ್ಥೆನೂ ಸಹ ಅವ್ರು ಮಾಡಿಕೊಡ್ತಾರೆ. ನಿಮ್ಗೆ ಗಿಫ್ಟ್ ಅಂದರೆ ಈಗ ನಾರ್ಮಲ್ ಆಗಿ ಸ್ಟೋರಲ್ಲಿ ಸಿಗೋತಾರ ಆ ಥರ ಗಿಫ್ಟ್ ಎಲ್ಲ ಸಿಗಲ್ಲ. ಈ ವೈನ್ ರಿಲೇಟೆಡ್ ಏನಿರುತ್ತೆ, ಒಂದು ಯಾರಿಗಾನ ಗಿಫ್ಟ್ ಮಾಡಬೇಕು ಅಂತ ಮೂವಿಲೆಲ್ಲ ನೋಡಿರ್ತಿರಲ್ಲ ಆ ಥರ. ಅಂದರೆ ಅದರದ್ದು ಓಪನರ್ ಇರ್ಬೋದು, ಅದರ ಹ್ಯಾಂಡ್ಲ್ ಮಾಡೋ ಬ್ಯಾಗ್ ಇರ್ಬೋದು, ಗ್ಲಾಸು, ಕಪ್ಸು ಎಲ್ಲ ಏನು ಇರುತ್ತೆ ಅದೆಲ್ಲ, ಕೀ ಚೈನು, ಟೀ ಶರ್ಟ್ಸು, ಹ್ಯಾಟು, ಹುಡೀಸು ಎಲ್ಲ ಸಿಗುತ್ತೆ ನಿಮಗೆ. ಅವ್ರದ್ದು ಲೋಗೋ ಇರುತ್ತೆ, ಅದೊಂದು ಇಲ್ಲಿ ಅಷ್ಟೇ. ಇನ್ನು ನೆಕ್ಸ್ಟ್ ಸೆಗ್ಮೆಂಟ್ ಬಂದರೆ ವೈನ್ ಟೆಸ್ಟಿಂಗ್ ಏರಿಯಾ. ಇದು ಯಾರಾದರೂ ಬರೋ ಕಸ್ಟಮರ್ಗೆ ಅವ್ರಿಗೆ ಫ್ರೀಯಾಗಿ, ಅಂದರೆ ಒಂದು ಲಿಮಿಟು ಅವ್ರದ್ದು ಏನೇನಿದೆ ಬ್ರ್ಯಾಂಡು, ಒಂದು 5-6 ಬ್ರ್ಯಾಂಡು, ಅದ್ರದ್ದು ಸ್ವಲ್ಪ ಮಟ್ಟಿಗೆ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅದು ಯಾವ ರೀತಿ ಹ್ಯಾಂಡ್ಲ್ ಮಾಡೋದು, ಅದರದ್ದು ಏನು ಒಂದು ಚೆನ್ನಾಗಿದೆಯಲ್ಲ ಅದರದ್ದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಸ್ವಲ್ಪ ಟೇಸ್ಟ್ಗೆ ಕೊಡ್ತಾರೆ. ಅದನ್ನು ಫ್ರೀಯಾಗಿ ಯಾರಾದರೂ ಎಂಟ್ರಿ ತೊಗೊಂಡು ಯಾರನ್ನ ಕನ್ಸ್ಯೂಮ್ ಮಾಡ್ಬೋದು. ಅದಕ್ಕೇನು ಅವರು ಚಾರ್ಜಸ್ ಮಾಡಲ್ಲ. ನಿಮ್ಗೇನಾದರೂ ಇಷ್ಟ ಆದರೆ ಅಲ್ಲೇ ಪಕ್ಕದಲ್ಲಿ ಕೌಂಟರ್ ಇರುತ್ತೆ, ಅದೇ ವೈನ ನೀವು ತಗೊಂಡು ಹೋಗ್ಬೋದು. ಮೇಯ್ನ್ ಆಗಿ ಡೊಮೆನ್ಸುಲಾ ವೈನರಿಲಿ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎಲ್ಲ ವೈನ್ಸನ್ನು ಸಹ ಇಲ್ಲಿ ಬರೀ ಕರ್ನಾಟಕದಲ್ಲೇ ಬಳಸಲ್ಲ. ಇದು ಮೇಜರ್ ಆಗಿ ಪಾಂಡಿಚೇರಿ, ತಮಿಳುನಾಡು, ಕರ್ನಾಟಕ 3 ಕಡೆನೂ ಹೋಗುತ್ತೆ. ಜೊತೆಗೆ ಮಿಲ್ಟ್ರಿಗೂ ಸಹ ಸಪ್ಲೈ ಮಾಡ್ತಾರೆ. ಇನ್ನು ಮಹಾರಾಷ್ಟ್ರ ಸೈಡೆಲ್ಲ ಅಲ್ಲಿ ಮೇನ್ ಪ್ಲಾಂಟಿಂದ ಅವರು ಕೋಸ್ಟಲ್ ಏರಿಯಾಗೆಲ್ಲ ಅವ್ರು ಸಪ್ಲೈ ಮಾಡ್ಕೊತಾರೆ. ಈ ಪ್ಲಾಂಟಲ್ಲಿ ಬಂದು ಮೇಜರ್ ಆಗಿ ಪಾಂಡಿಚೇರಿಗೆಲ್ಲ ಹೋಗೋದು. ಪಾಂಡಿಚೇರಿಲೆಲ್ಲ ನೀವು ಡ್ರಿಂಕ್ಸ್ ಚೀಪ್ ಅಂತ ಹೋಗ್ಬೋದು, ಬಟ್ ಇಲ್ಲಿಂದನೇ ಸಹ ಅಲ್ಲಿಗೂ ಸಹ ಸಪ್ಲೈ ಆಗುವಂಥದ್ದು. ಇಲ್ಲಿ ನೀವು ಪರ್ಚೇಸ್ ಮಾಡಿ ತೊಗೊಂಡೋಗಲ್ಲ ಅಂದರೂ ನೀವು ಲೈವ್ ಆಗಿ ಫುಡ್ ಎಲ್ಲ ತೊಗೊಂಡು ನೀವು ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಅದಕ್ಕೂ ಸಹ ಇಲ್ಲಿ ರೆಸ್ಟೋರೆಂಟ್ ವ್ಯವಸ್ಥೆ ಇದೆ. ನೋಡಿ ರೆಸ್ಟೋರೆಂಟು, ಇದ್ರ ಪಕ್ಕ ಒಂದು ಪಾರ್ಕು, ಫೋಟೋ ಶೂಟ್ ಎಲ್ಲ ಮಾಡ್ಕೋಬೋದು ನೀವು. ಅಷ್ಟು ಚೆನ್ನಾಗಿ ಅವ್ರು ಇದನ್ನ ಅರೇಂಜ್ಮೆಂಟ್ ಮೇಂಟೈನ್ ಮಾಡಿದ್ದಾರೆ, ಒಂದು ರೆಟ್ರೋ ಲುಕ್ ಎಲ್ಲ ಆ ಥರ. ಇಲ್ಲಿ ನೀವು ಪಾರ್ಟಿ ಇವೆಂಟ್ಸು, ಬರ್ತ್ಡೇ ಪಾರ್ಟಿ ಎಲ್ಲ ಸಹ ಸೆಲೆಬ್ರೇಟ್ ಮಾಡ್ಕೋಬೋದು. ಏನಂದರೆ ಈ ರೆಸ್ಟೋರೆಂಟಲ್ಲೂ ಸಹ ನಿಮ್ಮ ಕೂಪನ್ನ ಯೂಸ್ ಮಾಡ್ಕೋಬೋದು. ಸೊ ನೀವೇನಾದರೂ ಬೆಂಗಳೂರು ಮೈಸೂರು ಹೈವೇಲಿ ಯಾವತ್ತಾದರೂ ಹೋಗ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಯಾರನ್ನ ಇದ್ದು ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡಿ, ನಿಮ್ಮ ಫ್ಯಾಮಿಲಿನೂ ಒಂಥರ ಪ್ಲೇಸ್ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.